ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಟಾಪಿಕ್ ಏನು ಅಂದರೆ ಕ್ಲಾಸ್ 8 ಚಾಪ್ಟರ್ 5 ಕ್ಯಾ ನಿರಾಶ್ ಹುವಾ ಜಾಯೆ. ನಿರಾಶ್ ಅಂದರೆ ಡಿಸಪಾಯಿಂಟ್ಮೆಂಟ್. ಶುಡ್ ವಿ ಗೆಟ್ ಡಿಸಪಾಯಿಂಟೆಡ್? ನಾವು ನಿರಾಶೆಗೊಳ್ಳಬೇಕೇ? ಮೇರಾ ಮನ್ ಕಭಿ ಕಭಿ ಬೇಟ್ ಜಾತಾ ಹೇ. ಮೈ ಮೈಂಡ್ ಸಮ್ಟೈಮ್ಸ್ ಗೆಟ್ಸ್ ಅಪ್ಸೆಟ್. ನನ್ನ ಮನಸ್ಸು ಕೆಲವೊಮ್ಮೆ ಅಸಮಾಧಾನಗೊಳ್ಳುತ್ತದೆ. समाचार पत्रों में ठगी, डकैती, चोरी, तस्करी और भ्रष्टाचार के समाचार भरे रहते हैं. Newspapers are always full of fraud like robbery, theft, smuggling and corruption. ದರೋಡೆ, ಕಳ್ಳತನ, ಕಳ್ಳಸಾಗಣಿಕೆ ಮತ್ತು ಭ್ರಷ್ಟಾಚಾರ ಎಂದರೆ ಪತ್ರಿಕೆಗಳು ಯಾವಾಗಲೂ ವಂಚನೆಯಿಂದ ತುಂಬಿರುತ್ತವೆ. आरोप प्रत्यारोप का कुछ ऐसा वातावरण बन गया है कि लगता है देश में कोई ईमानदार आदमी ही नहीं रह गया है. So there has been such atmosphere of accusation. Both of everybody is accusing one and another. So there seems to be like there is a feelings that no honest man is there in our country. ಹಾಗಾಗಿ ಸ್ವಾಧೀನಪಡಿಸಿಕೊಳ್ಳುವಂತಹ ವಾತಾವರಣವಿದೆ. ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡುತ್ತಿದ್ದಾರೆ. ಆದ್ದರಿಂದ ಪ್ರಾಮಾಣಿಕ ವ್ಯಕ್ತಿಗೆ ನಮ್ಮ ದೇಶದಲ್ಲಿ ಯಾವುದೇ ಭಾವನೆ ಇಲ್ಲ ಎಂದು ತೋರುತ್ತದೆ. ಹರ್ ವ್ಯಕ್ತಿ ಸಂದೇಹ ಕಿ ದೃಷ್ಟಿ ಸೆ ದೇಖಾ ಜಾ ರಹಾ ಹೇ. ಎವ್ರಿ ಪರ್ಸನ್ ಈಸ್ ಬೀಯಿಂಗ್ ಸೀನ್ ವಿತ್ ಸಸ್ಪೆಕ್ಷನ್ ಆಸ್ ಇಫ್ ಹಿ ಈಸ್ ಡೂಯಿಂಗ್ ಸಮಥಿಂಗ್ ರಾಂಗ್. ಪ್ರತಿಯೊಬ್ಬ ವ್ಯಕ್ತಿಯು ತಪ್ಪು ಮಾಡುತ್ತಿದ್ದಾನೆ ಎಂಬ ಅನುಮಾನದಿಂದ ನೋಡಲಾಗುತ್ತಿದೆ. ಜೋ ಜಿತನೆ ಹಿ ಊಂಚೆ ಪದ್ ಪರ್ ಹೇ ಉನ್ಮೆ ಉತನೆ ಹಿ ಅಧಿಕ್ ದೋಷ ದಿಖಾಯೆ ಜಾತೆ ಹೇ. So, those who are in higher position are shown more deflects because they will do something very wrong because they are in higher position. ಉನ್ನತ ಸ್ಥಾನದಲ್ಲಿರುವವರಿಗೆ ಹೆಚ್ಚಿನ ದೋಷಗಳನ್ನು ತೋರಿಸಲಾಗುತ್ತದೆ, ಏಕೆಂದರೆ ಅವರು ಉನ್ನತ ಸ್ಥಾನದಲ್ಲಿರುವುದರಿಂದ ಅವರು ಏನಾದರೂ ತಪ್ಪು ಮಾಡುತ್ತಾರೆ. एक बहुत बड़े आदमी ने मुझसे एक बार कहा था कि इस समय सुखी वही है जो कुछ नहीं करता. A very old man once told me that the people who will be happy are the one who do nothing at this time. ಈ ಸಮಯದಲ್ಲಿ ಏನೂ ಮಾಡದವನನ್ನು ನೋಡಿ ಜನರು ಸಂತೋಷಪಡುತ್ತಾರೆ ಎಂದು ತುಂಬ ವಯಸ್ಸಾದ ಮುದುಕರೊಬ್ಬರು ಒಮ್ಮೆ ನನಗೆ ಹೇಳಿದರು. जो कुछ भी करेगा उसमें लोग दोष खोजने लगेंगे. So if a person could only be happy if you won't do anything, people will start finding for whatever they do. ನೀವು ಏನನ್ನೂ ಮಾಡದಿದ್ದರೆ ಒಬ್ಬ ವ್ಯಕ್ತಿಯು ಸಂತೋಷವಾಗಿರಲು ಸಾಧ್ಯವಾದರೆ ಜನರು ಅವರು ಏನು ಮಾಡದಿದ್ದರೂ ಅದನ್ನು ಹುಡುಕಲು ಪ್ರಾರಂಭಿಸುತ್ತಾರೆ. ಉಸ್ಕೆ ಸಾರೆ ಗುಣ ಭುಲಾ ದಿಯಾ ಜಾಯೆಗೆ ಔರ್ ದೋಷೋ ಕೋ ಬಡಾ ಚಢಾಕರ್ ದಿಖಾಯಾ ಜಾನೆ ಲಗೇಗಾ. ಸೊ ಆಲ್ ದೀಸ್ ಕ್ವಾಲಿಟೀಸ್ ವಿಲ್ ಬಿ ಫಾರ್ಗಟನ್ ಆ್ಯಂಡ್ ದ ಡಿಫ್ಲೆಕ್ಟ್ಸ್ ವಿಲ್ ಬಿ ಎಕ್ಸಾಜುರೇಟೆಡ್ ಆ್ಯಂಡ್ ಇಟ್ ವಿಲ್ ಬಿ ಶೋನ್ ಆಸ್ ಎ ಬಿಗ್ ಒನ್. ಈ ಎಲ್ಲ ಗುಣಗಳನ್ನು ಮರೆತು ದೋಷಗಳನ್ನು ಉತ್ಪ್ರೇಕ್ಷಿಸಿ ಅದನ್ನು ದೊಡ್ಡದಾಗಿ ತೋರಿಸಲಾಗುತ್ತದೆ. ದೋಷ್ ಕಿಸ್ಮೆ ನಹಿ ಹೋತೆ. ಹೂ ಡೋಂಟ್ ಹ್ಯಾವ್ ಫಾಲ್ಟ್ಸ್. ತಪ್ಪುಗಳು ಯಾರ ಬಳಿ ಇಲ್ಲ. ಯಹಿ ಕಾರಣ ಹೇ ಕಿ ಹರ್ ಆದ್ಮಿ ದೋಷಿ ಅಧಿಕ್ ದಿಖ್ ರಹಾ ಹೇ, ಗುಣಿ ಕಮ್ ಯಾ ಬಿಲ್ಕುಲ್ ಹಿ ನಹಿ. ಸೊ ದಿಸ್ ಈಸ್ ದ ರೀಸನ್ ದಟ್ ಎವ್ರಿ ಮ್ಯಾನ್ ಹ್ಯಾಸ್ ಲುಕಿಂಗ್ ಲೈಕ್ ಮೋರ್ ಬ್ಯಾಡ್ ಆರ್ ನೋ ಗುಡ್ ಅಟ್ ಆಲ್. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನು ಹೆಚ್ಚು ಕೆಟ್ಟವನಂತೆ ಕಾಣುತ್ತಾನೆ ಅಥವಾ ಒಳ್ಳೆಯವನಾಗಿಲ್ಲ ಎಂಬುದಕ್ಕೆ ಇದು ಕಾರಣವಾಗಿದೆ. ಸ್ಥಿತಿ ಅಗರ್ ಏಸಿ ಹೇ ತೋ ನಿಶ್ಚಯ ಹಿ ಚಿಂತಾ ಕಾ ವಿಷಯ ಹೇ. ಇಫ್ ದ ಸಿಚುವೇಶನ್ ಈಸ್ ಲೈಕ್ ದಿಸ್ ದೆನ್ ಇಟ್ ಈಸ್ ಡೆಫಿನೆಟ್ಲಿ ಎ ಮ್ಯಾಟರ್ ಆಫ್ ಕನ್ಸರ್ನ್ಡ್. ಪರಿಸ್ಥಿತಿ ಹೀಗಾದರೆ ಖಂಡಿತ ಕಳವಳಕಾರಿ ವಿಷಯವಾಗಿದೆ. ಕ್ಯಾ ಯಹಿ ಭಾರತ್ ವರ್ಷ ಹೇ ಜಿಸ್ಕಾ ಸಪ್ನಾ ತಿಲಕ್ ಔರ್ ಗಾಂಧಿ ನೆ ದೇಖಾ ಥಾ. So is this that India that was dreamed by our great leaders Tilak and Gandhi? ನಮ್ಮ ಮಹಾನ್ ನಾಯಕರಾದ ತಿಲಕರು ಮತ್ತು ಗಾಂಧಿಯವರು ಕಂಡ ಭಾರತನ ಇದು? रविंद्रनाथ टैगोर और मदन मोहन मालवीय का महान संस्कृति सभ्य भारतवर्ष किस अतीत के गहर में डूब गया. So the great culture civilized India, that of Rabindranath Tagore and Madan Mohan Malviya, where has it gone? So as it drawn past, where has that Bharatvarsha, that great India gone?
ಆದ್ದರಿಂದ ರವೀಂದ್ರನಾಥ್ ಟ್ಯಾಗೂರ್ ಮತ್ತು ಮದನ್ ಮೋಹನ್ ಮಾಳವೀಯರ ಶ್ರೇಷ್ಠ ಸಂಸ್ಕೃತಿ ಭಾರತವನ್ನು ಸುಸಂಸ್ಕೃತಗೊಳಿಸಿತು. ಅದು ಎಲ್ಲಿ ಹೋಯಿತು? ಹಾಗಾದರೆ ಆ ಭಾರತ ವರ್ಷ, ಆ ಭವ್ಯ ಭಾರತ ಎಲ್ಲಿ ಹೋಯಿತು? आर्य और द्राविड़, हिंदू और मुसलमान, यूरोपिया और भारतीय आदर्श की मिलन भूमि मानव महासमुद्र की सूखी गया. So the mixture of Aryan and Dravidian, Hindu and Muslim, European and Indian, all the mixed form of India, that is a great sea of human, as if dried up. Sukhi gaya means dried up. ಆರ್ಯ ಮತ್ತು ದ್ರಾವಿಡ, ಹಿಂದೂ ಮತ್ತು ಮುಸ್ಲಿಂ, ಯುರೋಪಿಯನ್ ಮತ್ತು ಭಾರತೀಯ ಮಿಶ್ರಣವು ಭಾರತದ ಎಲ್ಲ ಮಿಶ್ರ ರೂಪವಾಗಿದೆ. ಅದು ಮಾನವನ ಮಹಾಸಮುದ್ರವಾಗಿದೆ. ಅದು ಈಗ ಬತ್ತಿ ಹೋದಂತಾಗಿದೆ. ಸೂಕಿ ಗಯಾ ಅಂದರೆ ಬತ್ತಿ ಹೋದಂತೆ. ಮೇರಾ ಮನ್ ಕಾತಾ ಹೇ ऐसा हो नहीं सकता. ಮೈ ಮೈಂಡ್ ಆರ್ ಮೈ ಹಾರ್ಟ್ ಸೇಸ್ ದಟ್ ಇಸ್ ಕೆನಾಟ್ ಹ್ಯಾಪನ್. ಅದು ಹಾಗೆ ಆಗುವುದಿಲ್ಲ ಎಂದು ನನ್ನ ಮನಸ್ಸು ಅಥವಾ ನನ್ನ ಹೃದಯ ಹೇಳುತ್ತದೆ. ಹಮಾರೆ ಮಹಾನ್ ಮನುಷ್ಯೋं के सपनों का भारत है और रहेगा. So India will remain just like how our great personalities dreamt of. ನಮ್ಮ ದೇಶದ ಮಹಾನ್ ವ್ಯಕ್ತಿಗಳು ಹೇಗೆ ಕನಸು ಕಂಡರೋ ಹಾಗೆಯೇ ಭಾರತವೂ ಉಳಿಯುತ್ತದೆ. ಯಹಿ ಸಹಿ है कि इन दिनों कुछ ऐसा माहौल बना है कि ईमानदारी से मेहनत करके जीविका चलने वाले निरीह और भोले भोले श्रमजीवी पिस रहे हैं और झूठ तथा फरेब का रोजगार करने वाले फल फूल रहे हैं. So this is the true that there has been such an atmosphere these days that where the hardworking and very innocent laborers who earn their livelihood by hard work are being crushed, and those who get employed by all the false means and corruption, they are flourishing and they are growing. ಹಾಗಾಗಿ ಅಂತಹ ವಾತಾವರಣ ಉಂಟಾಗಿರುವುದು ನಿಜ. ಈ ದಿನಗಳಲ್ಲಿ ಕಷ್ಟಪಟ್ಟು ದುಡಿಯುವ ಮತ್ತು ದುಡಿಮೆಯಿಂದಲೇ ಜೀವನ ಸಾಗಿಸುತ್ತಿದ್ದ ಅತ್ಯಂತ ಮುಗ್ಧ ಕೂಲಿ ಕಾರ್ಮಿಕರು ಎಲ್ಲ ಸುಳ್ಳು ಮತ್ತು ಭ್ರಷ್ಟಾಚಾರದಿಂದ ಉದ್ಯೋಗ ಪಡೆಯುವವರನ್ನು ತುಳಿಯುತ್ತಿದ್ದಾರೆ. ಅವರು ಅಭಿವೃದ್ಧಿ ಹೊಂದುತ್ತಿದ್ದಾರೆ ಮತ್ತು ಬೆಳೆಯುತ್ತಿದ್ದಾರೆ. ईमानदारी को मूर्खता का पर्याय समझा जाने लगेगा. So honesty is considered to be a same meaning as foolishness. ಪ್ರಾಮಾಣಿಕತೆಯನ್ನು ಇನ್ನೊಂದು ಅರ್ಥದಿಂದ ಮೂರ್ಖತನವೆಂದು ಪರಿಗಣಿಸಲಾಗಿದೆ. सच्चाई केवल भीरू और बेबस लोगों के हिस्से पड़ी है. So now in our India, truth always lies as a part, has just a part in brave and helpless people. ಈಗ ನಮ್ಮ ಭಾರತದಲ್ಲಿ ಸತ್ಯವು ಧೈರ್ಯಶಾಲಿ ಮತ್ತು ಅಸಹಾಯಕ ಜನರಲ್ಲಿ ಒಂದು ಭಾಗವಾಗಿ ಮಾತ್ರ ಉಳಿದಿದೆ. ऐसी स्थिति में जीवन के महान मूल्यों के बारे में लोगों के आस्था ही हिलने लगी है. So in such a situation, people's faith about the great values of our India has started shaking. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಭಾರತದ ಶ್ರೇಷ್ಠ ಮೌಲ್ಯಗಳ ಬಗ್ಗೆ ಜನರ ನಂಬಿಕೆ ಅಲುಗಾಡಲಾರಂಭಿಸಿದೆ. भारतवर्ष ने कभी भी भौतिक वस्तुओं के संग्रह को बहुत अधिक महत्व नहीं दिया है. उसकी दृष्टि से मनुष्य के भीतर जो महान आंतरिक गुण स्थिति भाव से बैठ हुआ है वही चरम और परम है. So भारतवर्ष, that is our India, never given much importance to the collection of material things. India's point of view, the greater inner quality that is seated in human beings is the ultimate. It is the most important thing how the human is inside. The material things never matter for Indian people, only how the human is inside. That was the ultimate. ಭಾರತ ವರ್ಷ ಅಂದರೆ ಅದು ನಮ್ಮ ಭಾರತ ದೇಶ. ಭಾರತದ ದೃಷ್ಟಿಕೋನದಿಂದ ಭೌತಿಕ ವಸ್ತುಗಳ ಸಂಗ್ರಹಕ್ಕೆ ಎಂದಿಗೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿಲ್ಲ. ಮನುಷ್ಯರಲ್ಲಿ ನೆಲೆಗೊಂಡಿರುವ ಹೆಚ್ಚಿನ ಆಂತರಿಕ ಗುಣವೇ ಅಂತಿಮ. ಭೌತಿಕ ವಸ್ತುಗಳ ಒಳಗೆ ಮನುಷ್ಯ ಹೇಗೆ ಇದ್ದಾನೆ ಎಂಬುದು ಅತ್ಯಂತ ಮುಖ್ಯವಾದ ವಿಷಯ. ಮನುಷ್ಯ ಹೇಗೆ ಒಳಗೆ ಇದ್ದಾನೆ ಎಂಬುದು ಭಾರತೀಯ ಜನರಿಗೆ ಮುಖ್ಯವಲ್ಲ, ಅದು ಅಂತಿಮವಾಗಿತ್ತು. ಲೋಭ, ಮೋಹ, ಕಾಮ, ಕ್ರೋಧ आदि विचार मनुष्य में स्वाभाविक रूप से विद्यमान रहते हैं, पर उन्हें प्रधान शक्ति मान लेना और अपने मन तथा
बुद्धि को उन्हीं के इशारे पर छोड़ देना बहुत बुरा आचरण है. Thoughts like greed, fascination, anger, everything is natural. It to be present in humans, but to consider them or to make them dominate power and to leave our mind and intellect in control of them, it is very bad behavior. Greed is natural and anger is natural, but it should not control our mind. We should control our emotions, but greed should not control us and our behavior. So that is a bad behavior. ಲೋಭ, ಮೋಹ, ಕೋಪದಂತಹ ಆಲೋಚನೆಗಳು ಮನುಷ್ಯರಲ್ಲಿ ಇರುವುದು ಸಹಜ. ಆದರೆ ಅವುಗಳನ್ನು ಪರಿಗಣಿಸುವುದು ಅಥವಾ ಅವುಗಳನ್ನು ಅಧಿಕಾರದ ಮೇಲೆ ಪ್ರಾಬಲ್ಯ ಸಾಧಿಸುವಂತೆ ಮಾಡುವುದು ಮತ್ತು ನಮ್ಮ ಮನಸ್ಸು ಮತ್ತು ಬುದ್ಧಿಯನ್ನು ಅವುಗಳ ನಿಯಂತ್ರಣದಲ್ಲಿ ಬಿಡುವುದು ಇದು ತುಂಬ ಕೆಟ್ಟ ನಡವಳಿಕೆ. ದುರಾಸೆ ಸಹಜ ಮತ್ತು ಕೋಪ ಸಹಜ, ಆದರೆ ಅದು ನಮ್ಮ ಮನಸ್ಸನ್ನು ನಿಯಂತ್ರಿಸಬಾರದು. ನಾವು ನಮ್ಮ ಭಾವನೆಗಳನ್ನು ನಿಯಂತ್ರಿಸಬೇಕು. ಆದರೆ ದುರಾಸೆ ನಮ್ಮನ್ನು ಮತ್ತು ನಮ್ಮ ನಡವಳಿಕೆಯನ್ನು ನಿಯಂತ್ರಿಸಬಾರದು. ಆದ್ದರಿಂದ ಅದು ಕೆಟ್ಟ ನಡವಳಿಕೆಯಾಗಿದೆ. भारतवर्ष ने कभी भी उन्हें उचित नहीं माना. उन्हें सदा संयम के बंधन से बांधकर रखने का प्रयत्न किया है. So India is never considered them fair. It is always tried to keep by together in a controlled way. ಹಾಗಾಗಿ ಭಾರತ ಅವರನ್ನು ಎಂದಿಗೂ ನ್ಯಾಯಯುತವೆಂದು ಪರಿಗಣಿಸುವುದಿಲ್ಲ. ಇದನ್ನು ಯಾವಾಗಲೂ ನಿಯಂತ್ರಿತ ರೀತಿಯಲ್ಲಿ ಒಟ್ಟಿಗೆ ಇರಿಸಿಕೊಳ್ಳಲು ಪ್ರಯತ್ನಿಸಲಾಗುತ್ತದೆ. ಪರಂತು ಭೂಖ್ ಕಿ ಉಪೇಕ್ಷೆ ನಹಿ ಕಿ ಜಾ ಸಕ್ತಿ. बीमार के लिए दवा की उपेक्षा नहीं की जा सकती. गुमराह के ठीक रास्ते पर ले जाने के उपायों की परीक्षा नहीं की जा सकती. But we can control our emotions, but hunger cannot be ignored. Medicine for the sick cannot be neglected. Measures to be taken to take the misguided person in the right direction cannot be neglected. ಆದರೆ ನಾವು ನಮ್ಮ ಭಾವನೆಗಳನ್ನು ನಿಯಂತ್ರಿಸಬಹುದು, ಆದರೆ ಹಸಿವನ್ನು ನಿರ್ಲಕ್ಷಿಸಲಾಗುವುದಿಲ್ಲ. ರೋಗಿಗಳಿಗೆ ಔಷಧವನ್ನು ನಿರ್ಲಕ್ಷಿಸಲಾಗುವುದಿಲ್ಲ. ದಾರಿ ತಪ್ಪಿದ ವ್ಯಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯಲು ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನು ನಿರ್ಲಕ್ಷಿಸಲಾಗುವುದಿಲ್ಲ. ಹುआ यहाँ ही कि इस देश के कोटि कोटि दरिद्र जनों की इन अवस्था को दूर करने के लिए ऐसे अनेक कायदे कानून बनाए गए हैं जो कृषि, उद्योग, वाणिज्य, शिक्षा और स्वास्थ्य की स्थिति को अधिक उन्नत और सुचारू बनाने के लक्ष्य से प्रेरित है. So it has happened that there are so many laws that have been created to remove the inferior status of the poor people in our country, which are motivated by like agriculture, industry, commerce, education and health conditions more advanced and smooth. In order to make this more advanced and smooth, ಆದ್ದರಿಂದ ನಮ್ಮ ದೇಶದಲ್ಲಿ ಬಡವರ ಕೀಳು ಸ್ಥಿತಿಯನ್ನು ಹೋಗಲಾಡಿಸಲು ಹಲವಾರು ಕಾನೂನುಗಳನ್ನು ರಚಿಸಲಾಗಿದೆ. ಅದು ಕೃಷಿ, ಉದ್ಯಮದಂತಹ ವಾಣಿಜ್ಯ, ಶಿಕ್ಷಣ ಮತ್ತು ಆರೋಗ್ಯ ಪರಿಸ್ಥಿತಿಗಳಿಂದ ಪ್ರೇರೇಪಿತವಾಗಿದೆ ಮತ್ತು ಇದನ್ನು ಹೆಚ್ಚು ಸುಧಾರಿತವಾಗಿಸಲು ಮತ್ತು ನಯವಾಗಿ ಸುಗಮಗೊಳಿಸುತ್ತದೆ. परंतु जिन लोगों को इन कार्यों में लगना है उनका मन सब समय पवित्र नहीं होता. But the people who want to engage this task, their minds are not always holy. They are open to corruption. So there are many laws for agriculture and for bringing the inferior people to prosper and help them grow. But the people who are working for this, they are not always poor-minded. They are open to corruption. That is the main problem of India. ಆದರೆ ಈ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲು ಬಯಸುವ ಜನರು ತಮ್ಮ ಮನಸ್ಸು ಯಾವಾಗಲೂ ಪವಿತ್ರವಾಗಿರುವುದಿಲ್ಲ. ಅವರು ಭ್ರಷ್ಟಾಚಾರಕ್ಕೆ ತೆರೆದಿರುತ್ತಾರೆ. ಆದ್ದರಿಂದ ಕೃಷಿಗಾಗಿ ಮತ್ತು ಕೆಳವರ್ಗದ ಜನರನ್ನು ಏಳಿಗೆಗೆ ತರಲು ಮತ್ತು ಅವರು ಬೆಳೆಯಲು ಸಹಾಯ ಮಾಡಲು ಹಲವಾರು ಕಾನೂನುಗಳಿವೆ. ಆದರೆ ಇದಕ್ಕಾಗಿ ದುಡಿಯುವ ಜನರು ಯಾವಾಗಲೂ ಬಡವರಲ್ಲ. ಅವರು ಭ್ರಷ್ಟಾಚಾರಕ್ಕೆ ತೆರೆದುಕೊಳ್ಳುತ್ತಾರೆ. ಅದು ಭಾರತದ ಮುಖ್ಯ ಸಮಸ್ಯೆಯಾಗಿದೆ. प्रायः वे ही लक्ष्य को भूल जाते हैं और अपनी ही सुख सुविधा की ओर ज़्यादा ध्यान देने लगते हैं.
So what happens? Often they forget the goal for what this law or this initiality was taken, and then they start paying more attention to their own happiness. So what happens? The corruption comes in because they choose their happiness over this inferior people's happiness. ಹಾಗಾದರೆ ಆಗಾಗ್ಗೆ ಏನಾಗುತ್ತದೆ? ಈ ಕಾನೂನು ಅಥವಾ ಈ ನಿಶ್ಚಲತೆಯನ್ನು ತೆಗೆದುಕೊಂಡಿರುವುದಕ್ಕಾಗಿ ಅವರು ಚಿನ್ನವನ್ನು ಮರೆತಿದ್ದಾರೆ ಮತ್ತು ನಂತರ ಅವರು ತಮ್ಮ ಸಂತೋಷದ ಬಗ್ಗೆ ಹೆಚ್ಚು ಗಮನ ಹರಿಸಲು ಪ್ರಾರಂಭಿಸುತ್ತಾರೆ. ಹಾಗಾದರೆ ಭ್ರಷ್ಟಾಚಾರವು ಏನಾಗುತ್ತದೆ? ಏಕೆಂದರೆ ಅವರು ಈ ಕೆಳಮಟ್ಟದ ಜನರ ಸಂತೋಷಕ್ಕಿಂತ ತಮ್ಮ ಸಂತೋಷವನ್ನು ಆರಿಸಿಕೊಂಡಿರುತ್ತಾರೆ. भारतवर्ष सदा कानून को धर्म के रूप पे देखता आ रहा है. So India has always seen law as a religion. ಹಾಗಾಗಿ ಭಾರತವು ಕಾನೂನನ್ನು ಯಾವಾಗಲೂ ಧರ್ಮವಾಗಿ ನೋಡಿದೆ. आज एकाएक कानून और धर्म में अंतर कर दिया गया है. But today there is a huge difference drawn between law and religion. ಆದರೆ ಇವತ್ತು ಕಾನೂನು ಮತ್ತು ಧರ್ಮದ ನಡುವೆ ಅಗಾಧ ವ್ಯತ್ಯಾಸವಿದೆ. धर्म को धोखा नहीं दिया जा सकता. रिलीजन कैनॉट बी डिसीव्ड. ಧರ್ಮವನ್ನು ವಂಚಿಸಲಾಗುವುದಿಲ್ಲ. ಕಾನೂನು को दिया जा सकता है but law can be deceived. They cannot go against religion but they can go against law. ಆದರೆ ಕಾನೂನನ್ನು ವಂಚಿಸಬಹುದು, ಅವರು ಧರ್ಮದ ವಿರುದ್ಧ ಹೋಗಲಾರರು, ಆದರೆ ಕಾನೂನಿಗೆ ವಿರುದ್ಧವಾಗಿ ಹೋಗಬಹುದು. यही कारण है कि जो लोग धर्म भीरू है वे कानून की त्रुटियां से लाभ उठाने में संकोच नहीं करते. ಧರ್ಮಭೀರು ಮೀನ್ಸ್ ಹೂ ಬಿಲೀವ್ಡ್ ಇನ್ ರಿಲಿಜನ್ ಟೂ ಮಚ್. ಯಾರು ಧರ್ಮವನ್ನು ಅತಿಯಾಗಿ ನಂಬುತ್ತಾರೆ ಅವರನ್ನು ಧರ್ಮಭೀರು ಎಂದು ಕರೆಯುತ್ತಾರೆ. ತ್ರುಟಿಯಾ ಮೀನ್ಸ್ ಲೂಪ್ ಹೋಲ್. ಸೊ ದಿಸ್ ಈಸ್ ದ ರೀಸನ್ ದಟ್ ದ ಪೀಪಲ್ ಹೂ ಫಿಯರ್ ರಿಲಿಜನ್ ಡು ನಾಟ್ ಹೆಸಿಟೇಟ್ ಟು ಬೆನಿಫಿಟ್ ಫ್ರಮ್ ದ ಲೂಪ್ ಹೋಲ್ಸ್ ಆಫ್ ಲಾ. ಹಾಗಾಗಿ ಧರ್ಮದ ಭಯವಿರುವ ಜನರು ಕಾನೂನಿನ ಲೂಪ್ ಹೋಲ್ಗಳಿಂದ ಲಾಭ ಪಡೆಯಲು ಹಿಂಜರಿಯುವುದಿಲ್ಲ. इस बात के पर्याप्त प्रमाण खोजे जा सकते हैं कि समाज के ऊपरी वर्ग में चाहे जो भी होता रहे हो, भीतर भीतर भारतवर्ष अब भी यह अनुभव कर रहा है कि धर्म कानून से बड़ी चीज़ है. So sufficient evidence can be found that whatever may be happening in the upper class of society within India, India is still realizing that religion is greater than law. Always religion comes before law. No one will stand against religion. People will stand against law. ಹಾಗಾಗಿ ಭಾರತದಲ್ಲಿ ಸಮಾಜದ ಮೇಲ್ವರ್ಗದಲ್ಲಿ ಏನೇ ನಡೆಯುತ್ತಿರಲಿ ಕಾನೂನಿಗಿಂತ ಧರ್ಮವೇ ಶ್ರೇಷ್ಠ ಎಂಬುದಕ್ಕೆ ಭಾರತದಲ್ಲಿ ಧರ್ಮವು ಯಾವಾಗಲೂ ಕಾನೂನಿನ ಮುಂದೆ ಬರುತ್ತದೆ ಎಂಬುದಕ್ಕೆ ಸಾಕಷ್ಟು ಪುರಾವೆಗಳು ಕಾಣಬಹುದು. ಯಾರು ಧರ್ಮದ ವಿರುದ್ಧ ನಿಲ್ಲುವುದಿಲ್ಲ, ಜನರು ಕಾನೂನಿನ ವಿರುದ್ಧ ನಿಲ್ಲುತ್ತಾರೆ. अब भी सेवा, ईमानदारी, सच्चाई और आध्यात्मिकता के मूल्य बने हुए हैं. So still even now the values of service, honesty, truth, spirituality still remain. ಹಾಗಾಗಿ ಈಗಲೂ ಸೇವೆ, ಪ್ರಾಮಾಣಿಕತೆ, ಸತ್ಯ, ಆಧ್ಯಾತ್ಮಿಕತೆಯ ಮೌಲ್ಯ ಇನ್ನೂ ಉಳಿದಿದೆ. वे दब अवश्य गए हैं लेकिन नष्ट नहीं हुए हैं. So they have gone but not destroyed. ಆದ್ದರಿಂದ ಅವರು ಹೋಗಿದ್ದಾರೆ, ಆದರೆ ಇನ್ನೂ ನಾಶವಾಗಿಲ್ಲ. आज भी वहाँ मनुष्य से प्रेम करता है, महिलाओं का सम्मान करता है, झूठ और चोरी को गलत समझता है, दूसरे को पीड़ा पहुँचाने को पाप समझता है. So even today we love human beings, we respect women, we consider lie as theft, as wrong, considered it a sin to hurt others. So still there is a little humanity left in us. ಹಾಗಾಗಿ ಇವತ್ತಿಗೂ ನಾವು ಮನುಷ್ಯರನ್ನು ಪ್ರೀತಿಸುತ್ತೇವೆ, ನಾವು ಹೆಣ್ಣನ್ನು ಗೌರವಿಸುತ್ತೇವೆ, ನಾವು ಸುಳ್ಳು ಮತ್ತು ಕಳ್ಳತನವನ್ನು ತಪ್ಪು ಎಂದು ಪರಿಗಣಿಸುತ್ತೇವೆ, ಅದು ಇನ್ನೂ ಇತರರನ್ನು ನೋಯಿಸುವುದು ಎಂದು ಪರಿಗಣಿಸಲಾಗಿದೆ. ಆದ್ದರಿಂದ ನಮ್ಮಲ್ಲಿ ಸ್ವಲ್ಪ ಮಾನವೀಯತೆ ಉಳಿದಿದೆ. हर आदमी अपने व्यक्तिगत जीवन में इस बात का अनुभव करता है. So every man experience in his personal life. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ವೈಯಕ್ತಿಕ ಜೀವನದಲ್ಲಿ ಇದನ್ನು ಅನುಭವಿಸಿರುತ್ತಾರೆ. समाचार पत्रों में जो भ्रष्टाचार का
प्रति इतना आक्रोश है वह यही साबित करता है कि हम ऐसी चीज़ों को गलत समझते हैं. So the rage or the angerness that comes against corruption in newspapers proves that we still consider such things like corruption and all. We still consider such things as wrong. ಪತ್ರಿಕೆಗಳಲ್ಲಿ ಭ್ರಷ್ಟಾಚಾರದ ವಿರುದ್ಧ ಬರುವ ಕೋಪವು ನಾವು ಇನ್ನೂ ಭ್ರಷ್ಟಾಚಾರದಂತಹ ವಿಷಯಗಳನ್ನು ಪರಿಗಣಿಸುತ್ತೇವೆ ಮತ್ತು ನಾವು ಇನ್ನೂ ಅಂತಹ ವಿಷಯಗಳನ್ನು ತಪ್ಪು ಎಂದು ಪರಿಗಣಿಸುತ್ತೇವೆ ಎಂದು ದಿನಪತ್ರಿಕೆಗಳು ಸಾಬೀತುಗೊಳಿಸುತ್ತಿದೆ. और समाज में उन तत्वों की प्रतिष्ठा कम करना चाहते हैं जो गलत तरीके से धन या मान संग्रह करते हैं. And we want to reduce the status or the progress of those peoples in this society who collect money or their value in a wrong way. ಮತ್ತು ಈ ಸಮಾಜದಲ್ಲಿ ಹಣ ಅಥವಾ ಅವರ ಮೌಲ್ಯವನ್ನು ತಪ್ಪಾದ ರೀತಿಯಲ್ಲಿ ಸಂಗ್ರಹಿಸುವ ಜನರ ಪ್ರಗತಿಯ ಸ್ಥಿತಿಯನ್ನು ಕಡಿಮೆ ಮಾಡಲು ನಾವು ಬಯಸುತ್ತೇವೆ. ಸೊ ಇವತ್ತಿಗೆ ಈ ವಿಡಿಯೋ ಸ್ಟಾಪ್ ಮಾಡೋಣ. ವಿಡಿಯೋ ತುಂಬ ಲ್ಯಾಗ್ ಆಗ್ತಾ ಇದೆ. ಇದು ಪಾರ್ಟ್ 1 ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 2 ಅಪ್ಲೋಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.